Morgan, alles tip-top. Tip-top, ಏನೋ ಹೇಳ್ತಾನೆ ಒಂದು ಅರ್ಥ ಆಗ್ತಿಲ್ಲ ನನಗೆ. You can sing that. Elle m'a donné du courage, le courage m'a donné du cul. Moi, tu vois, il n'y a rien qui nous chope. Depuis l'époque, l'équipe s'est séparée. Aujourd'hui, là, c'est plus pareil. L'argent facile m'a souri. L'argent facile m'a souri. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ನನ್ನ ಸ್ವಿಟ್ಜರ್ಲ್ಯಾಂಡ್ ಜರ್ನಿ ಸ್ಟಾರ್ಟ್ ಆಗಿದ್ದು ಬಂದು ಬೆಂಗಳೂರಿಂದ. ಬೆಂಗಳೂರು ಟರ್ಮಿನಲ್ 1 ಇದು. ಟರ್ಮಿನಲ್ 1ಇಂದ ಡೈರೆಕ್ಟು ಮುಂಬೈಗೆ ಹೋದೆ ನಾನು. ಯಾಕಂದ್ರೆ ನಮ್ಮ ಟಿಕೆಟ್ಸ್ ಎಲ್ಲ ಮುಂಬೈಯಿಂದ ಬುಕ್ ಆಗಿದ್ದು. ಸೊ ಹಿಂಗಾಗಿ ಅಲ್ಲೊಬ್ಬರು ಬರೋರಿದ್ದರು, ಅವ್ರು ಬಂದರು. ಅವ್ರ ಜೊತೆಗೆ ಸೇರಿ ಮತ್ತು ನಾವು ಸೇರಿ ದುಬೈಗೆ ಹೊಂಟ್ವಿ. ದುಬೈಗೆ ಹೋದ್ಮೇಲೆ ನಮಗಲ್ಲಿ ಇರೋಕ್ಕಾಗಲಿಲ್ಲ, ಯಾಕಂದರೆ ಜಸ್ಟ್ ನಮಗೆ 1 ಅವರ್ ಟೈಮ್ ಇತ್ತು. ಅಷ್ಟರಲ್ಲಿ ಕನೆಕ್ಟಿಂಗ್ ಫ್ಲೈಟ್ ಅಲ್ಲ, ನಾವು ಅದನ್ನು ಇನ್ನೊಂದು ಫ್ಲೈಟ್ ಕ್ಯಾಚ್ ಮಾಡಬೇಕಾಗಿತ್ತು ಇಮಿಡಿಯೇಟ್ಲಿ. ಮತ್ತೆಲ್ಲ ಬ್ಯಾಗ್ ಚೆಕ್ಕಿನ್ ಎಲ್ಲ ಇರ್ತದೆ. ಇದು ದುಬೈಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಜೂರಿಚ್ ಅಂದರೆ ಅದು ಸ್ವಿಟ್ಜರ್ಲ್ಯಾಂಡ್ ಒಳಗಿರೋ ಒಂದು ಸಿಟಿ. ಸೊ ಅಲ್ಲಿಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾನು ಮತ್ತು ನಮ್ಮ ಕೊಲೀಗ್ ಒಬ್ಬರು. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ವಿಂಡೋ ಸೀಟ್ ಸಿಗ್ತದೆ ಅಂದ್ಕೊಂಡೆ, ವಿಂಡೋ ಸೀಟ್ ಸಿಗಲಿಲ್ಲ, ಮಿಡಲ್ ಸೀಟ್ ಸಿಕ್ತು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವರು ಸ್ನ್ಯಾಕ್ಸ್ ಕೊಟ್ಟರು. ಸ್ನ್ಯಾಕ್ಸ್ ಜೊತೆಗೆ ಹಾಗೆ ಕಾಫಿ ಕೊಟ್ಟರು. ಮತ್ತು ಇಲ್ಲಿ ಈ ಡಿಸ್ಪ್ಲೇದಾಗ ಎಲ್ಲ ತೋರಿಸ್ತದೆ, ಎಲ್ಲಿದ್ದೀವಿ ಎಲ್ಲಿಲ್ಲ, ನಾವು ಎಷ್ಟು ಡಿಸ್ಟೆನ್ಸು ಏನು ಎತ್ತ ಅಂಥೇಳಿ ಎಲ್ಲ ಇಲ್ಲಿ ಡಿಸ್ಪ್ಲೇದಾಗ ತೋರಿಸ್ತದೆ. ಟೈಮಿಂಗು ಎಲ್ಲನೂ ತೋರಿಸ್ತದೆ. ಅದಾದಮೇಲೆ ಊಟ ಕೊಟ್ಟರು. ಹಿಂದೂ ಮೀಲ್ ಆರ್ಡ್ರ್ ಮಾಡಿದ್ವಿ. ಅದು ಟಿಕೆಟ್ ಬುಕ್ಕಿಂಗ್ ಟೈಮಲ್ಲೇ ಆರ್ಡರ್ ಮಾಡಿರ್ತೀವಿ. ಅದಾದಮೇಲೆ ಇಲ್ಲಿ ಮೂವೀಸ್ ಎಲ್ಲ ನೋಡ್ಬೋದು, ಆಫ್ಲೈನ್ ಮೂವೀಸು, ಸಾಂಗ್ಸ್ ಎಲ್ಲ ಇರ್ತಾವೆ. ಸೊ ಹಿಂಗಾಗಿ ನಾನು ಜಡ್ಜ್ಮೆಂಟ್ ಮೂವಿ ನೋಡಿದ್ದಿಲ್ಲ, ರವಿಚಂದ್ರನ್ ಸರ್ದು. ಆ ಮೂವಿ ನೋಡಿದೆ. ಈ ಮೂವಿ ಬಂದು ನಮ್ಮ ಕಡೆಯವರೇ ಡೈರೆಕ್ಷನ್ ಮಾಡಿರೋದು. ಚೆನ್ನಾಗೈತಿ ಮೂವಿ, ಒಳ್ಳೆ ನೋಡ್ಬೋದು, ಮಸ್ತ್ ಐತಿ ಮೂವಿ. ಸೊ ಇನ್ನೇನು ಆಲ್ಮೋಸ್ಟ್ ನಾವು ಏರ್ಪೋರ್ಟಿಗೆ ರೀಚ್ ಆದ್ವಿ. ಇಲ್ಲಿ ನೋಡ್ರಿ 0 hour 0 minute ತೋರಿಸ್ತಾ ಇದೆ. ಇದು ಸ್ವಿಟ್ಜರ್ಲ್ಯಾಂಡ್ ಏರ್ಪೋರ್ಟ. ಮಸ್ತ್ ಐತಿ ಏರ್ಪೋರ್ಟ್, ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಸೊ ಆ ಕಡೆ ಈ ಕಡೆ ನೇಚರ್ ಎಲ್ಲ ಮಸ್ತ್ ಐತಿ. ಬ್ಯಾಗ್ ಬಂತು, ಬ್ಯಾಗೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ, ನಮ್ಮದು ಟ್ರೋಲಿ ಬ್ಯಾಗ. ಅದಾದಮೇಲೆ ಹೊರಗಡೆ ಬಂದು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ಹೋಟೆಲ್ ಅಂತೂ ಆಲ್ರೆಡಿ ನಾವು ಬುಕ್ ಮಾಡಿದ್ವಿ. ಹಾಗೆ ನೇಚರ್ನ ಎಂಜಾಯ್ ಮಾಡ್ಕೊತ ನಮ್ಮ ಹೋಟೆಲ್ ಕಡೆ ಪಯಣ ಬೆಳೆಸಿದ್ವಿ. ಇಲ್ಲಿಂದ ಹೋಟೆಲ್ ಏನು ಭಾಳ ದೂರ ಇಲ್ಲ, ಅಲ್ಲೇ ಹತ್ತಿರದಲ್ಲೇ ಇತ್ತು. ಒಂದು ಹಬ್ಬ ಬಂದರೆ ಒಂದು 3 kilometer ಇತ್ತು. ಆಮೇಲೆ ಡ್ರೈವರ್ ಹತ್ರ ಮಾತಾಡಿ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಚೆಕ್ ಇನ್ ಆದ್ವಿ. ಇದು ನಾವಿರೋ ರೂಮು ನೋಡ್ರಿ, ಹೊರಗೆ ಹಂಗೆ ತೋರಿಸ್ತೀನಿ ನೋಡ್ರಿ. ಯಾರು ಓಡಾಡ್ತಾನೆ ಇಲ್ಲ ಜನ, ಇಲ್ಲಿ ಎಲ್ಲ ಕಾರ್ನಾಗೆ ಓಡಾಡ್ಲತ್ತಾರ. ಈ ಬಾಕ್ಸ್ರಾಗಂತೂ ಫುಲ್ ರೆಡಿ ಟು ಈಟ್ ಫುಡ್ ಐತಿ. ಇದ್ರಾಗಂತೂ ಅದೇ ತುಂಬಿಟ್ಟು ಫುಲ್ಲ ಬಟ್ಟೆ ಇತ್ತು, ಬಟ್ಟೆ ತೆಗ್ದೀನಿ. ಎಲ್ಲ ಇವು ರೆಡಿ ಟು ಈಟ್ ಫುಡ್ ಇವೆಲ್ಲ. ಇವಂತೂ ನಾರ್ಮಲಿ ಕುಕ್ಕೀಸ. ಈ ಮಸಾಲ ರೈಸು, ಅದು ಇದು ಏನೇನೋ ಒಳಗಡೆ ಡ್ರೈ ಫ್ರೂಟ್ಸು ಏನೇನೋ ತೊಗೊಂಡಿವಿ. ಈಗ ಹೊರಗಡೆ ಹೋಗ್ತೀವಿ ಇವಾಗ ಸುತ್ತಾಡೋಕ್ಕೆ. ನಾವಿರೋ ಹೋಟೆಲಿಂದನೇ ಒಂದು ಸೂಪರ್ ಮಾರ್ಕೆಟ್ ಕಮ್ ಪೋಸ್ಟ್ ಆಫೀಸ್ ಇತ್ತು. ಅಲ್ಲಿ ಬಂದು ಡಾಲರ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಫ್ರ್ಯಾಂಕಿಗೆ. ಇದು ನೋಡ್ರಿ, ಇದು ಮೆಟ್ರೋ ಸ್ಟೇಷನ್. ಇಲ್ಲಿ ವೇಟ್ ಮಾಡ್ತಾಯಿದ್ವಿ. ಸೊ ಮೆಟ್ರೋ ಬಂತು. ಇದು ರೂಮ್ಲ್ಯಾಂಗ್ ಮೆಟ್ರೋ ಸ್ಟೇಷನ್. ಸೊ ಇಲ್ಲಿಂದ ನಾವು ಜೂರಿಚ್ ಸಿಟಿ ಏನೈತಲ್ಲ ಅಲ್ಲಿಗೆ ಹೊಂಟ್ವಿ. ಸೊ ಅಲ್ಲೇ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲೇ ಮಷೀನ್ ಇರ್ತದೆ. ಆ ಮಷೀನ್ದಾಗ ನಾವು ಎಲ್ಲಿಂದ ಎಲ್ಲಿವರೆಗೂ ಹೋಗ್ತಾ ಇದ್ದೀವಿ ಅಂತೇಳಿ ಸ್ಟಾಪ್ ನೇಮ್ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಅದು ಅಮೌಂಟ್ ತೋರಿಸ್ತದೆ. ಇದೇ ಜೂರಿಚ್ ಸಿಟಿ. ಸೊ ಇಲ್ಲಿ ಈ ಸಿಟಿದೊಳಗೆ ಏನಂದ್ರೆ ಜಾಸ್ತಿ ಹೋಟೆಲ್ಸ್ಗಳು ಮತ್ತು ಶಾಪಿಂಗ್ ಮಾಲ್ಸ್, ಈ ಥರದ್ದು ಎಲ್ಲ ಏನಾರು ತೊಗೋಬೇಕು, ಏನಾರು ಶಾಪಿಂಗ್ ಮಾಡ್ಬೇಕಂದ್ರೆ ಈ ಥರದ್ದು ಇಲ್ಲಿ ಜಾಸ್ತಿ ಇರ್ತಾವೆ. ಸೊ ನಮಗೆ ಹೊಟ್ಟೆ ಹಸ್ದಿತ್ತು, ಹಂಗಾಗಿ ನಾವು ಇಂಡಿಯನ್ ರೆಸ್ಟೋರೆಂಟ್ ಎಲ್ಲದಂತ ಹುಡ್ಕಾಕತ್ತಿದ್ವಿ. ಸೊ ಗೂಗಲ್ ಮ್ಯಾಪ್ದಾಗ ನ್ಯಾವಿಗೇಷನ್ ಹಾಕೊಂಡು ಹಂಗೋ ಮಾಡಿ ಹುಡ್ಕ್ಯಾಡಿ ಆ ಕಡೆ ಈ ಕಡೆ ಕನ್ಫ್ಯೂಸ್ ಆಗಿ ಹೆಂಗೋ ಮಾಡಿ ಕಡೆಗೂ ಒಂದು ಹೋಟೆಲ್ ನಮಗೆ ಸಿಕ್ತು.
ಸೊ ಆ ಹೋಟೆಲ್ ಹೆಸರು ಶರವಣ ಭವನ್ ಅಂಥೇಳಿ. ಇಂಡಿಯನ್ ರೆಸ್ಟೋರೆಂಟ್ ಅಲ್ಲ, ಹಿಂಗಾಗಿ ನಾವು ಗೋಬಿ ಮಂಚೂರಿ ದಾಲ್ ರೈಸ್ ಆರ್ಡರ್ ಮಾಡಿದ್ವಿ. ತಿನ್ಕೊಂಡು ಹೊರಗಡೆ ಬಂದ್ವಿ. ಸೊ ಇಲ್ಲಿ ಮೇನ್ ನನಗೆ ಇಷ್ಟ ಆಗಿದೆ ಏನಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಸೊ ಈಸಿಯಾಗಿ ನೀವು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು, ಅದೊಂದು ಇಷ್ಟ ಆಯ್ತು ನನಗೆ. ಸೊ ಅದಾದಮೇಲೆ ನಾವು ಡೈರೆಕ್ಟ್ ಹೋಟೆಲ್ಗೆ ಹೋದ್ವಿ. ಇದೆಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ನನಗೆ 4 ಗಂಟೆನೇ ಎಚ್ಚರ ಆಯಿತು, ಟೈಮ್ ವೇರಿಯೇಷನ್ ಆಗಿದ್ದರಿಂದ. ಹೀಗಾಗಿ ನಾನು 7 ಗಂಟೆವರೆಗೂ ವೆಯ್ಟ್ ಮಾಡಿ ಟಿಫನ್ ಮಾಡೋಕ್ಕೆ ಬಂದ್ವಿ. ಸೊ ಇಲ್ಲಿ ನೋಡಿ ಬ್ರೇಕ್ಫಾಸ್ಟ್ ಎಲ್ಲ ಥರ ಬ್ರೇಕ್ಫಾಸ್ಟ್ ಇಟ್ಟಿದ್ರು, ಮತ್ತು ಫ್ರೂಟ್ಸು, ಎಗ್, ಚಿಕನ್ನು, ಮಟನ್ ಎಲ್ಲನೂ ಇಟ್ಟಿದ್ರು. ಸೊ ನಾನು ಒಂದು ಹಾಫ್ ಬಾಯ್ಲ್ಡ ಮತ್ತೊಂದು 2 ಜವಾರಿ ತತ್ತಿ ಮತ್ತು 2 ಇದ್ರದ್ದು ನಾರ್ಮಲ್ ಎಗ್ ಬರ್ತಾವಲ್ಲ ಆ ಎಗ್ ತಗೊಂಡಾದ್ಮೇಲೆ ಎಲ್ಲ ಕೇಕು ಎಲ್ಲ ಇಟ್ಟಿದ್ರು. ಬಟ್ ನನಗೆ ಯಾವ ಸ್ವೀಟ್ ಸ್ವಲ್ಪ ಕಮ್ಮಿನ ತಿನ್ನೋದು, ಹಿಂಗಾಗಿ ಅದು ಯಾವುದೂ ಇದು ಮಾಡಲಿಲ್ಲ. ಸ್ವಲ್ಪ ಬ್ರೆಡ್ಡು ಜಾಮು ತೊಗೊಂಡೆ. ಅದಾದಮೇಲೆ ಕಾಫಿದಾಗ ಕ್ಯಾಪೆಚಿನೋ ಇತ್ತು, ಅದು ಶುಗರ್ ಇಲ್ಲದೆ ಹಾಗೆ ಕುಡಿದೆ. ಅದಕ್ಕೆ ಫುಲ್ ಕೈ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಟಿಫನ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಇಲ್ಲಿ ಕಾರು ಮತ್ತು ಈ ರೋಡು ಒಂಥರ ಇಷ್ಟ ಆಯ್ತು ನನಗೆ. ಕಾರೆಲ್ಲ ಫುಲ್ಲು ಮಸ್ತ್ ಅದಾವೆ ಕಾರ್ಗಳಿಲೆಲ್ಲ. ಸೊ ನೋಡ್ರಪ್ಪ, ಇಲ್ಲಿ ಯಾರು ಒಬ್ಬರು ಕಾಣಲಾಗ್ಯಾರ. ಹೆಂಗಂದು ನೋಡಿದ ಏರಿಯಾ ಕಾರ್ ಬರ್ತಾವ ಇವಾಗೊಂದು ಅಷ್ಟೇ. ಅದು ಬಿಟ್ಟರೆ ಒಬ್ಬರು ಇಲ್ಲ. ನಾನು ಇಬ್ಬರೇ ಇದ್ದೀವಿ ನೋಡಿ. ಮಸ್ತ್ ಮಾತ್ರ ಪ್ಲೇಸ್. ಎಷ್ಟು ಕ್ಲೀನ್ ಇಟ್ಕೊಂಡ್ರಂದ್ರೆ ಸಿಟಿ ಇದು. ಬಟ್ ಅವ್ರವ್ರ ಮನೆ ಮುಂದೆ ಏನು ಕಸ ಬೀಳಬಾರ್ದು. ಇನ್ ಕೇಸ್ ಬಿದ್ದರೂ ಕೂಡ ಅವರೇ ತೆಗಿಬೇಕಿಲ್ಲ ಅಂದ್ರೆ ಅವರಿಗೆ ಪೆನಾಲ್ಟಿ ಐತದ. ನೋಡೆಲ್ಲ ಕಾರ್ ಅದೆಲ್ಲ ಹೆಂಗೆಲ್ಲ ಸಿಸ್ಟಮೆಟಿಕಾಗಿ ಡಿಸಿಪ್ಲಿನಾಗಿ ಹೆಂಗೆ ಓಡಿಸ್ತಾರೆ. ನಮ್ಮ ಕಡೆ ಜನ ನೋಡಿದ್ರೆ ಸೀದಾ ಫುಟ್ಪಾತ್ ಮೇಲೆ ತೊಗೋತಾರೆ ಗಾಡಿ, ಸ್ವಲ್ಪ ಏನಾರ ಟ್ರಾಫಿಕ್ ಜಾಸ್ತಿ ಆದರೆ. ಇಲ್ಲಿ ಯಾರೋ ಅಜ್ಜಿ ಇಬ್ಬರು ಮಕ್ಕಳಿಗೆ ತಗೊಂಡು ಹೊಂಟ್ರ. ನೋಡ್ರಿ, ಇಲ್ಲಿ ನಾವು ಒಂದು ಏರಿಯಾದಾಗ ಅದೀವಿ. ಏರಿಯಾ ಹೆಸರು ಇದು ಲುಮ್ರ್ಯಾಂಗ್ ಏನ ಏರಿಯಾಗ ನಾಮ್ ರೂಮ್ಲ್ಯಾಂಗ್. ಅಚ್ಚಾ, ರೂಮ್ಲ್ಯಾಂಗ್ ಅಂಥೇಳಿ ಒಂದು ಏರಿಯಾ ಐತೆ, ಅಲ್ಲಿದ್ದೀವಿ ಸದ್ಯ. ನಾವಿರೋ ಹೋಟೆಲ್ ಇಲ್ಲೇ ಐತೆ, ಅದಕ್ಕೆ ಇಲ್ಲೇ ಇದೀವಿ. ಸೊ ಕೊಡಿ ಸುತ್ತಮುತ್ತ ನೋಡ್ರಿ ಹೆಂಗೈತೆ ಪ್ಲೇಸ್, ಎಷ್ಟು ಮಸ್ತ್ ಅದ. ಯಾರೂ ಕಾಣೋವಲ್ರಿ ಇಲ್ಲಿ, ನಾವೇ ಒಬ್ರು ಇದ್ದೀವಿ. ಬರೋರು ಬರ್ತಾರೆ, ಅದು ಕಾರ್ನೇ ಬರ್ತಾರೆ ಹೋಗ್ತಾರೆ ಅಷ್ಟೇ. ಎಷ್ಟು ಪೀಸ್ಫುಲ್ ಅದಂದ್ರೆ ಇದು ಪ್ಲೇಸ್ ಮಸ್ತ್ ಐತಿ. ಸೊ ಒನ್ಸ್ ಲೈಫ್ ಒಳಗೆ ಒಂದಿನ ಆದರೂ ವಿಸಿಟ್ ಮಾಡ್ಬೇಕು ಅನ್ನೋದು ಇರುತ್ತಲ್ಲ ಜನರಿಗೆ, ಒಂದ್ಸಲ ಬರಬೇಕು. ನನಗೆ ಸ್ವಿಟ್ಜರ್ಲ್ಯಾಂಡ್ ನೋಡ್ಬೇಕು ಅನ್ನೋದು ದೊಡ್ಡ ಕನಸಿತ್ತು. ಬರೀ ಪಿಕ್ಚರ್ನೇ ನೋಡೋದಾಗಿತ್ತು, ಬುಲ್ಬುಲ್ ಪಿಕ್ಚರ್ದಾಗ ನೋಡಿದ್ದೆ ಅಷ್ಟೇ. ಅದು ಬಿಟ್ಟರೆ ರಿಯಲ್ ಬಂದಿರಲಿಲ್ಲ. 2 ಗಂಟೆ 2:15 ನಮ್ಮ ಫ್ಲೈಟ್ ಐತಿ. ಹಂಗಂದ್ರೆ ನಾವು 11-12 ಗಂಟೆಗೆ ಅಲ್ಲಿ ಇರಬೇಕು. ಇವಾಗ ಟೈಮ್ ನೋಡಿದ್ರೆ ಇಲ್ಲಿ ಎಷ್ಟಾಗ್ಯದ ಅಂದ್ರೆ 11 ಗಂಟೆ ಆಗೈತಿ. ಸೊ 2 ಗಂಟೆ ಅಟ್ಲೀಸ್ಟ್ 2-2.5 ಗಂಟೆ ನಾವು ಮೊದಲೇ ಇರಬೇಕು ಏರ್ಪೋರ್ಟ್ದಾಗ. ಯಾಕಂದ್ರೆ ಇಲ್ಲಿಂದ ನಾವು ಮೆಕ್ಸಿಕೋ ಹೋಗಬೇಕು. ಮೆಕ್ಸಿಕೋಗಿನ ಮುಂಚೆ ಟರ್ಕಿಗೆ ಹೋಗ್ಬೇಕು. ಟರ್ಕಿ ಇಸ್ತಾನ್ಬುಲ್, ಅಲ್ಲಿಂದ ಆ ಕಡೆ ಕಂಟಿನ್ಯೂಸ್ ಆಗಿ ಏನಿಲ್ಲ ಅಂದರೂ 21-22 ಅವರ್ ಕಂಟಿನ್ಯೂಸ್ ಆಗಿ ಜರ್ನಿ ಇರ್ತದೆ ನಮ್ಮ ಫ್ಲೈಟ್ ಒಳಗೆ. ಓಕೆ, ಎಲ್ಲರೂ ವಿಡಿಯೋ ನೋಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದರೆ. ಒಂದಂತೂ ನಿಜ, ಏನು ಸ್ವಿಟ್ಜರ್ಲ್ಯಾಂಡ್ ನೋಡೋದು ಹಾಕೋದಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಅದೇನೋ ಲಕ್ ಅಂತಾರೆ, ಲಕ್ ಕೂಡಿ ಬಂದದ ಅಷ್ಟೇ, ಹಂಗಾಗಿ ಬಂದೀವಿ. ಅದ್ರ ಸಿಟಿ ಮಾತ್ರ ಮಸ್ತ್ ಐತಿ, ಏನು ಹೇಳ್ಕೊಳಂಗಿಲ್ಲ. ನೆಕ್ಸ್ಟ್ ಲೆವೆಲ್ ಐತಿ, ಕ್ಲೀನ್, ಪೀಸ್ಫುಲ್. ಬಟ್ ಸ್ವಲ್ಪ ಕಾಸ್ಟ್ಲಿ, ನಮ್ಮ ಇದು ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿ, ಅದು ಹೆವಿ ಕಾಸ್ಟ್ಲಿ. ಇಲ್ಲಿ ಕೆಲಸ ಮಾಡೋರಿಗೆ ಓಕೆ, ಬಟ್ ನಮ್ಮ ಇಂಡಿಯನ್ ರುಪೀಸಿಗೆ ಕಂಪೇರ್ ಮಾಡಿದ್ರೆ ಹೆವಿ ಕಾಸ್ಟ್ಲಿ. ಸೊ ನಾವು ಹೋಟೆಲ್ ಚೆಕ್ಔಟ್ ಮಾಡಿಕೊಂಡು ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಕ್ಯಾಬ್ ಬಂದಿದ್ದ ತಕ್ಷಣ ಕ್ಯಾಬ್ ಡ್ರೈವರ್ ಜೊತೆ ಹಂಗೆ ಮಾತಾಡಿಕೊಂಡು ಜೂರಿಚ್ ಏರ್ಪೋರ್ಟ್ ಕಡೆ ಹೊಂಟ್ವಿ. It looks good. So your good name? My name? Okay. ನೋಡಿ ಕಾರ್ ಮಸ್ತ್ ಐತಿ ಇದು.
ಟೊಯೋಟಾ ಅಂತ ನಂಗೆ ಇಷ್ಟ ಆಯಿತು. ಸೊ ನೋಡ್ರಿ, ಇವ್ರು ನಮ್ದು ಯೂಟ್ಯೂಬ್ ಚಾನಲ್ ಯಾವ್ದಂತ ಕೇಳಿ ನೋಡ್ಲಾತಾರ. ಇಸ್ ನೇಮ್ ಮರ್ತೇ ಬಿಟ್ಟೆ ಅವ್ರ ನೇಮು. ಇನ್ ಸ್ವಿಟ್ಜರ್ಲ್ಯಾಂಡ್, ಜೂರಿಚ್, ವಂಡರ್ಫುಲ್ ಸಿಟಿ. Year only in Switzerland you are asking? I was 15 years. 15 years? Yeah, I was. From 15 years you are living here? Yeah. So you know French very well, I think so. So do you speak French? Yeah, I French speak language? French. I speak French also. Yeah, merci beaucoup. Merci beaucoup. Bonjour à tous. J'espère que tous vous allez bien. Only I know only single word, that merci beaucoup. Okay. So before coming to Switzerland, I learned some these couple of words like merci beaucoup. Merci beaucoup. It's thank you. Thank you. Thank you so much. Yeah. Puis qu'est-ce que je dois dire après? So I don't know. Ah this. non, ok. But Morgan, alles tip top. Tip top. ಏನೋ ಹೇಳ್ತಾನೆ, ಒಂದು ಅರ್ಥ ಆಗ್ತಿಲ್ಲ ನನಗೆ. ಗುಡ್. Your hairstyle looks, you are looking like a rapper. Oui, I do rap also. What? Rap also? Yeah. Even this So do you I like do rap this? also, rap French. Oh, French rap. you can Ouais. have some words. So you can sing, you can sing the Elle rap. m'a donné du courage, le courage m'a donné du cul. Nous là, tu vois, il n'y a rien qui nous chope, pécho. Oh, good. Depuis l'époque, l'équipe s'est séparée. Aujourd'hui, là, c'est plus pareil. L'argent facile m'a souri. Avant de dormir, je peux pas m'assurer. On pêche, je dis pardon, j'ai pas quitté. ಏನೊಂದು ಅರ್ಥ ಆಗಿಲ್ಲ ಇದು, ಬಟ್ ಐ ಲೈಕ್ ದ ವೇ ಯು ಆರ್ ಡೂಯಿಂಗ್ ದ ರ್ಯಾಪ್. ಸೊ ಯು ಹ್ಯಾವ್ ಎನಿ ಕರಾವಕೆ ಲೈಕ್ ಮ್ಯೂಸಿಕ್ ಯು ಹ್ಯಾವ್ ವಿತ್? Yeah. So with music you can sing, right? So it sounds No, good. It was rap Somali. ayo wasaqaan iga qaba shaarkaan ha iloobi shaqadada waa xarbaan halkan waxa qori anu ah marqaan waxa ilo fadhiyo farjiniyo wacaan shaafici baran doon jawiga macaan ra'iis dabayaac mutaqaan magacaan garabkayga fadhi hal bil magacaan maseexana ilaa ana qona dabcaan aba wixiba noogu baxdaa si lacaan wajina malihin makanaxanoocaan no good cause time uma heenaya wakana mani haddana ma shaqeyno wihurgaa markan baashaaleyno madameyno marabeeno haddan go-aansana ma labalabeeno minisatana magacanaga This I've only enjoyed the music instead of lyrics because I don't know the language. Yeah, but which it's my language, Somali. But rap. I love this music, you know. Even rap song also I will do, and also I will drawing also I will do. So it's good, I think. Yeah. Thank you so much. So do you like to say something to our Indians? Yeah, I wanna say hello, people of India. Good Oh, luck. Thank you so namaste. much. Say namaste. Say namaste. Say namaste. Only namaste. Say Namaste. you can Namaste. say. Namaste. Sports player, So do cricket you- player, do you Virat follow Kohli. any- Yeah, no, I don't know, but I know the actor is Shah Rukh Khan. Oh, okay, Shah Rukh Khan, Salman. Rocky Bhai, you know that KGF movie. No, I don't know. Oh, I don't it's, see the cricket. It's cricket. Cricket, I don't and know. the Rocky Bhai is a movie hero, but he's doing a fan world movie. Movie name is called Toxic. So that movie will be releasing in many countries. In Switzerland also it will be released, I think so. So next June month it will release. Okay. You can say all the best to all Toxic. the best. All the best. Thank you. Salam. All the best. Thank you so much. Welcome. Thank you so much. ಸೊ ಡ್ರೈವರ್ದು ಅರ್ಥ ಆಗದೆ ಇರೋ ರ್ಯಾಪ್ ಕೇಳ್ಕೊಂಡು ಹೆಂಗೋ ಏರ್ಪೋರ್ಟಿಗೆ ಬಂದ್ವಿ. ಅದಾದಮೇಲೆ ಬ್ಯಾಗ್ ಎಲ್ಲ ಚೆಕ್ ಇನ್ ಮಾಡಿಕೊಂಡು ಡೈರೆಕ್ಟ್ ಗೇಟ್ ಹತ್ರ ಬಂದ್ವಿ. ಸೊ ಗೇಟ್ ಹತ್ರ ಬಂದು ಫ್ಲೈಟ್ ಇನ್ನೂ 2 hours ಇತ್ತು. ಸೊ ಇಲ್ಲಿ ವೇಟ್ ಮಾಡ್ತಾ ಇದ್ವಿ. ನೋಡಿ, ಇದು ಏರ್ಪೋರ್ಟ್ ಸ್ವಿಟ್ಜರ್ಲ್ಯಾಂಡ್ದು. ಹಸುವಾಗಿತ್ತಂತ ಸ್ವಲ್ಪ ಲೈಟಾಗಿ ಹೋಗಿ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ದಾಗ ಫುಡ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸೊ ಅದಾದಮೇಲೆ ಗೇಟಲ್ಲಿ ಬಂದು ವೇಟ್ ಮಾಡ್ತಾ ಇದ್ವಿ. ಸೊ ಇದು ಸ್ವಿಟ್ಜರ್ಲ್ಯಾಂಡ್ದು ಏರ್ಪೋರ್ಟ್ ಇದು. ಸುತ್ತಮುತ್ತ ನೇಚರ್ ಮಾತ್ರ ಮಸ್ತ್ ಐತಿ. ಸೊ ನೋಡಿ ಸ್ನೇಹಿತರೆ, ನನ್ನ ಸ್ವಿಟ್ಜರ್ಲ್ಯಾಂಡ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಎಂಜಾಯ್ ಮಾಡಿರಿ.
ಸೊ ನಂದು ಇದು ಸ್ವಿಟ್ಜರ್ಲ್ಯಾಂಡ್ದು ಡ್ರೀಮ್ ಇತ್ತು, ಒಂದ್ಸಲ ಹೋಗ್ಲೇಬೇಕಂತೇಳಿ. ಅದು ಹೆಂಗೋ ಟೈಮ್ ಕೂಡಿ ಬಂತು, ಹಿಂಗಾಗಿ ನಾನು ವಿಸಿಟ್ ಮಾಡಿದೆ. ಸೊ ಬರೀ ಒಂದಿನ ಅಷ್ಟೇ ಸಿಕ್ಕಿತ್ತು ನನಗೆ ಇಲ್ಲಿ ಇರೋಕೆ, ಅದೇ ಬೇಜಾರು, ಯಾಕಂದರೆ ಮತ್ತೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಸೊ ವಿಡಿಯೋ ನೋಡಿರಿ, ಎಂಜಾಯ್ ಮಾಡಿರಿ. ಸೊ ಫ್ಲೈಟ್ ಟೇಕಫ್ ಆದಮೇಲೆ ಮೌಂಟೇನ್ಸ್ದೆಲ್ಲ ಕೆಲವೊಂದು ವೀಡಿಯೋಸ್ ಮಾಡಿದ್ದೀನಿ, ಅವೆಲ್ಲ ವೀಡಿಯೋಸ್ ಲಾಸ್ಟ್ ಎಂಡೋಗಿ ಹಾಕ್ತೀನಿ ನೋಡಿರಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಸೊ ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್. Remember we were driving in your car. Speed so fast, I felt like I was drunk. Said you might stay up before us, and your arm felt nice wrapped around my shoulder. And I had a feeling that our love is alive, and so we begin. Foolishly laying our hearts on the table, stumbling into